ಹಾಯ್ ಸ್ನೇಹಿತರೆ, ನಿಮಗೆಲ್ಲರಿಗೂ ಇವತ್ತು ಅತ್ಯುತ್ತಮ ಒಳ್ಳೆಯ ಸುದ್ದಿಯನ್ನು ತರ್ತಾ ಇದ್ದೀನಿ. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಈಗಲೇ ಮಾಡ್ಕೊಳ್ಳಿ. ಶ್ರೇಯ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, RCB ತಂಡದ ಹಳೆಯ ನಾಯಕ ವಿರಾಟ್ ಕೊಹ್ಲಿ ಅವರು ಮತ್ತೆ ಈಗ ಹೊಸ ನಾಯಕರಾಗಿ 2025 IPLನಲ್ಲಿ ಮತ್ತೆ ನಿಮ್ಮೆಲ್ಲರ RCB ತಂಡದ ಕ್ಯಾಪ್ಟನ್ ಆಗಿ ಮುಂದುವರಿಯಲು ಕಾಯ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮೊದಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿರಾಟ್ ಕೊಹ್ಲಿ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಳ್ಳಿ ಕಮೆಂಟ್ ಮೂಲಕ. ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, 2021ರಲ್ಲಿ ಕೊಹ್ಲಿ ಕ್ಯಾಪ್ಟನ್ಸಿಯಿಂದ ಹೊರಗೆ ಹೋಗಿದ್ದರು. ನಂತರ ಹಳೆಯ ನಾಯಕನ ಸ್ಥಾನ ಮರಳಿ ಪಡೆಯಲು ಇದು ಕೊಹ್ಲಿಗೆ ಒಳ್ಳೆಯ ಅವಕಾಶ. ತಂಡದ ಇನ್ನೊಂದು ಮಹತ್ವದ ತೀರ್ಮಾನವನ್ನು ನಮ್ಮ RCB ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿದೆ. ಅದೇನೆಂದರೆ, ನಮ್ಮ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗಬೇಕು ಅಂತ ಕೋಚ್ಗಳು ಆ್ಯಂಡಿ ಫ್ಲವರ್ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕ ಕಿಂಗ್ ಕೊಹ್ಲಿ RCBಗಾಗಿ ಹಲವು ಪಂದ್ಯಗಳನ್ನೇ ಆಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾವುದೇ ತಂಡಕ್ಕೂ ಅವರು ಹೋಗಿಲ್ಲ, RCBಗೋಸ್ಕರನೇ ಆಡ್ತಾ ಇದ್ದಾರೆ. ಯಶಸ್ವಿಯಾಗಿ IPLನಲ್ಲಿ ಫೈನಲ್ ಕೂಡ ತಲುಪಿದ್ರು. ಆದರೆ ಕೊನೆಯ ಒತ್ತಡದ ವಿಶ್ರಾಂತಿಯ ನಡುವೆ RCB ಕೊಹ್ಲಿ ನಾಯಕನ ಬದಲು ಮಾಡುವ ನಿರ್ಧಾರ ಮಾಡಿರುವುದು ಅಭಿಮಾನಿಗಳ ಹರ್ಷಕ್ಕೆ ಕಾರಣವಾಗಿದೆ. 2025ರಲ್ಲಿ RCB ತಂಡಕ್ಕೆ ಮತ್ತೆ ನಾಯಕನೊಂದಿಗೆ ಇನ್ನೂ ಬಲಿಷ್ಠವಾಗಿ ತಂಡ ರಚನೆಯಾಗುವ ಸಾಧ್ಯತೆ ಅಂತೂ ಖಂಡಿತ ಬರುತ್ತದೆ. ಹೌದು ಫ್ರೆಂಡ್ಸ್, ಯಾಕೆ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ ಅಂದರೆ, ಈ ವರ್ಷದ ಡಿಸೆಂಬರ್ನಲ್ಲಿ ಮೆಗಾ ಹರಾಜು ನಡೆಯುವ ಸಾಧ್ಯತೆ ಅಂತೂ ಖಂಡಿತ ಇದೆ. ಇದರಲ್ಲಿ ಕೆಲವೊಂದು ನಾಯಕರನ್ನೇ ಬಿಡುಗಡೆ ಮಾಡಿರುವ ತಂಡಗಳು ಕೂಡ ಇದೆ. ರೋಹಿತ್ ಶರ್ಮಾ ಆಗಿರ್ಬೋದು, ಹಾಗೆ ಲಕ್ನೋ ತಂಡದ KL ರಾಹುಲ್, ನಮ್ಮ ಕನ್ನಡಿಗ KL ರಾಹುಲ್ ಕೂಡ ಈಗ ನಿರ್ಗಮಿಸಿದ್ದಾರೆ. ಆ ತಂಡದಿಂದ ಆಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇನ್ನೂ 3 ವರ್ಷಗಳ ತನಕ IPL ಮಿನಿ ಹರಾಜು ನಡೆಯೋಲ್ಲ. ಈಗ ಯಾವ ತಂಡ ಸೆಲೆಕ್ಟ್ ಮಾಡಿರುತ್ತೋ ಅದೇ ತಂಡವನ್ನು ಮಾಡ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಫಾಫ್ ಡು ಪ್ಲೆಸಿ ಅವರು ಈಗಾಗಲೇ ಸುಮಾರು ವರ್ಷಗಳಿಂದನೇ ಆಡ್ತಾ ಇದ್ದಾರೆ RCBಗೆ. ಆದರೆ ಅವರಿಗೆ 40 ವರ್ಷ ಆಗಿದ್ದರಿಂದ ಅವ್ರನ್ನ ರಿಟರ್ನ್ ಮಾಡ್ಕೊಳ್ಳುವ ಅವಕಾಶ ಮಾಡ್ತಾರೋ ಇಲ್ಲ ಅಂತಲೂ ಖಂಡಿತ ಇನ್ನು ಆ್ಯಂಡಿ ಫ್ಲವರ್, ನಮ್ಮ RCB ತಂಡದ ಮುಖ್ಯ ಕೋಚ್ ಆ್ಯಂಡಿ ಫ್ಲವರ್ ಇನ್ನೂ ಹೇಳಿಲ್ಲ. ಹೇಳಿಕೆ ಕೊಟ್ಟರೆ ಅವರು ತಂಡದಿಂದ ಕ್ಯಾಪ್ಟನ್ಸಿ ಆಗಲಂತೂ ಮುಂದುವರಿಯುವುದಿಲ್ಲ. ಒಂದು ವೇಳೆ ಉಳಿಸ್ಕೊಂಡ್ರೆ ನಾಯಕನ ಜವಾಬ್ದಾರಿಯಿಂದ ಕೆಳಗಿಳಿಯುತ್ತಾರೆ ಅವರು. ಆಗಿದ್ದಾಗ ಇನ್ನು ಲಕ್ನೋ ತಂಡದ KL ರಾಹುಲ್ ಅವರನ್ನು ಕರ್ಕೊಂಡು ಬಂದರೆ ಕ್ಯಾಪ್ಟನ್ ಮಾಡ್ತಾರೆ ಅಂತ ಹಲವು ಫ್ರಾಂಚೈಸಿಗಳು ಹೇಳ್ತಾ ಇದ್ದರು. ಆದರೂ ಕೂಡ RCB ಅವರು ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರನ್ನು ನಾಯಕನನ್ನಾಗೇ ಮುಂದುವರಿಸಬೇಕು ಅಂತ ಎಲ್ಲರೂ ಮ್ಯಾನೇಜ್ಮೆಂಟ್ಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಎಲ್ಲ ವರ್ಷವೂ RCB ತಂಡದಲ್ಲೇ ಇದ್ದಂಥ ಏಕೈಕ ಆಟಗಾರ ನಮ್ಮ ಕಿಂಗ್ ಕೊಹ್ಲಿ. ಅವರಿಗೆ ಎಲ್ಲ ಹಾವಭಾವಗಳು ಗೊತ್ತಿರುತ್ತೆ. ಹಾಗೆ ತಂಡವನ್ನು ಹೇಗೆ ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡುವ ಗುಣವನ್ನು ಕೂಡ ಹೊಂದಿದ್ದಾರೆ. ಅವರೇ ಯಶಸ್ವಿ ನಾಯಕ ಅಂತ ನಮ್ಮ ಆ್ಯಂಡಿ ಫ್ಲವರ್ ಹೇಳ್ತಾ ಇದ್ದಾರೆ. ಜಿಂಬಾಬ್ವೆ ತಂಡದ ಆಟಗಾರ, ಈಗ ನಮ್ಮ RCB ತಂಡದ ಕೋಚ್ ಕೂಡ ಆಗಿರುವಂಥ ಆ್ಯಂಡಿ ಫ್ಲವರು ಕೊಹ್ಲಿಯನ್ನು ಕ್ಯಾಪ್ಟನ್ ಮಾಡಿಸೋದಾಗಿ ಮೀಡಿಯಾ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ರಿಟೈನ್ ವಿಷಯಕ್ಕೆ ಬಂದರೆ, ಕಿಂಗ್ ಕೊಹ್ಲಿ ಅಂತೂ ಮೊದಲನೇ ಸ್ಥಾನ ಅಂತೂ ಅವರಿಗೆ ಇದೆ. ಇನ್ನು ಎರಡನೇದಾಗಿ ವಿಲ್ ಜಾಕ್ಸ್, ಹೋದ ಸಾರಿಯ ಅದ್ಭುತ ಆಟಗಾರ, ಶತಕ ಕೂಡ ಸಿಡಿಸಿದಂಥ ವಿಲ್ ಜಾಕ್ಸ್ ಅವ್ರನ್ನ ಆಯ್ಕೆ ಮಾಡುತ್ತೆ. ಹಾಗೆ ಮೊಹಮ್ಮದ್ ಸಿರಾಜ್, ಇನ್ನೊಂದು ಆಟಗಾರ ಯಾವುದಂತ ಇನ್ನೂ ಬಿಡುಗಡೆ ಮಾಡಿಲ್ಲ ಆ್ಯಂಡಿ ಫ್ಲವರ್ ಅವರು, ಅದನ್ನು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಹಾಗೆ ದಿನೇಶ್ ಕಾರ್ತಿಕ್ ಅವರು ನಿವೃತ್ತಿ ಘೋಷಿಸಿದ್ದರಿಂದ ವಿಕೆಟ್ ಕೀಪರ್ ಸ್ಥಾನದಲ್ಲಿ KL ರಾಹುಲ್ ಅವರು ತೆಗೆದುಕೊಳ್ಳುವ ಅವಕಾಶವನ್ನು ಈಗ RCB ಹುಡುಕ್ತಾನೇ ಇದೆ. ಕಮ್ಮಿ ರೇಟಿಗಾಗಲಿ ಇಲ್ಲ ಜಾಸ್ತಿ ರೇಟೇ ಆಗಲಿ ನಮ್ಮ ಕನ್ನಡಿಗ KL ರಾಹುಲ್ RCBಗೆ ಬಂದು ಆಡಿದರೆ ನಮ್ಮಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಲಂಡನ್ನಲ್ಲಿರುವ ವಿರಾಟ್ ಕೊಹ್ಲಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಬಿಡುವಿನ ಸಮಯದಲ್ಲಿ ಒಳ್ಳೆಯ ಕಾಲಹರಣ ಮಾಡ್ತಾ ಒಳ್ಳೆಯ ಮಕ್ಕಳೊಂದಿಗೆ ಆಟ ಆಡ್ತಾ ಇದ್ದಿರುವ ಪೋಸ್ಟರ್ ಕೂಡ ಹಾಕ್ತಾ ಇದ್ದಾರೆ. ಇನ್ನು ಸೆಪ್ಟೆಂಬರ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ನಡೆಯಲಿರುವ 2 ಟೆಸ್ಟ್ ಸರಣಿಗೆ ಕೊಹ್ಲಿ ಮತ್ತೆ ಮೈದಾನಕ್ಕಿಳಿಯುತ್ತಾರೆ.